ಕಣ್ಣು ಹೊಡಿತಾ ಇದೆ ಕಣ್ಣು ಹೊಡಿತು ಫುಲ್ ಕಿಡಿಕ್ ಶುರು ಆಗೋಯ್ತು ದೊಡ್ಡ ಜಾಗ ಶುರು ಆಗೋಯ್ತು ಗೈಸ್ ನಾವು ಫ್ಯೂಲ್ ಹಾಕ್ಸೋದೆ ಮರ್ತ್ಬಿಟ್ಟಿದ್ದೀವಿ ಫುಲ್ ಎಂಡಿಗೆ ಬಂದ್ಬಿಟ್ಟಿದ್ದೀವಿ ತುಂಬ ಕೆಟ್ಟ ಆಕ್ಸಿಡೆಂಟ್ ಆಗಿದೆ ಇವಾಗ ನೋಡಿ ಪ್ರಶಾಂತ್ ಅಣ್ಣ ನಮ್ಮಮ್ಮ ಪ್ರಶಾಂತ್ ಅಣ್ಣ ಇವಾಗ ಹಿಂಗಾಗಿದೆ ನಮ್ಮಮ್ಮ ನೋಡಿ ಸ್ವಲ್ಪ ಬೆಳ್ಳಗಾಗೋರಾದ್ರೆ ಬೆಳ್ಳಿಗೆ ಇದ್ದೀನಿ ಹಾಂ ನಿತ್ಯ ಇದು ಬೆಳ್ಳಗಿದ್ದಾರಂತೆ ನೋಡೋ ಏನಾದ್ರು ಹೇಳ್ತೀಯ ಅದಕ್ಕೆ ಇದು ಟಾರ್ಚ್ ಹಾಕ್ಬಿಟ್ಟು ನೋಡ್ಬೇಕು ಫೋಟೋಲಿ ಅಣ್ಣ ಏನು ನೀನು ಒಬ್ಬಂದೇ ಫೋಟೋ ತೋರಿಸ್ಬಿಟ್ಟು ನಮ್ಮ ಇದ್ದಾರೆ ಅಂತಿದ್ಯಾ ಕಾಣ್ತಾನೆ ಇಲ್ಲ ಯಾರು ಓಕೆ ಸೊ ನಾವು ಮೈಸೂರಲ್ಲಿ ಇದ್ದೀವಿ ಯಾಕೆ ಅಂದರೆ ಪ್ರಶಾಂತ್ ಅಣ್ಣ ಮತ್ತು ಅತ್ತಿಗೆಗೆ ಒಂದು ಗಂಡು ಮಗು ಆಗಿದೆ ಆ್ಯಂಡ್ ನಾನು ದುಬೈಲಿದ್ದಾಗ ಆಗಿದ್ದು ಸೊ ದುಬೈಲಿದ್ದೆ ಬಂದಾಗ ನೋಡೋಕ್ಕಾಗಿರಲಿಲ್ಲ ಆ್ಯಂಡ್ ಸ್ವಲ್ಪ ಬ್ಯುಸಿ ಆಗಿಬಿಡುತ್ತೆ ಸೊ ಅದಾದ ಓಕೆ ಇವತ್ತು ಬಂದು ಪಾಪು ನೋಡೋಣ ಅಂತೇಳಿ ಬಂದಿದ್ದೀವಿ ಸೊ ಇಲ್ಲಿ ಮೈಸೂರಲ್ಲಿ ಫಸ್ಟು ಹನುಮಂತು ಪಲಾವ್ ತಿನ್ನೋಣ ನಮ್ಮ ಅಪ್ಪ ಅಮ್ಮ ತಿಂದಿಲ್ಲ ಇದುವರೆಗೂ ಹನುಮಂತು ಪಲಾವ್ ನಿತೀಶು ತಿಂದಿಲ್ಲ ಅನ್ಸುತ್ತಲ್ಲ ಅಪ್ಪ ಅಮ್ಮ ಯಾರೂ ತಿಂದಿಲ್ಲ ಸೊ ಅದಕ್ಕೆ ಟ್ರೈ ಮಾಡ್ಸೋಣ ಅಂತ ಬಂದ್ವಿ ಬಟ್ ಜನ ಅಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತಾ ಬನ್ನಿ ತೋರಿಸ್ತೀನಿ ನಿಮಗೆ ಟೆನ್ಷನ್ ಆಗ್ಬಿಡ್ತೀರ ನೀವು ನೋಡಿ ನಾನು ಯೋಚನೆ ಮಾಡ್ತೀನಿ ಹೋಗ್ಲಾ ಬೇಡವಾ ಅಂತ ಇವಾಗ ಅಲ್ಲಿಗೆ ಗೈಸ್ ಜನ ಇರೋದು ನೋಡಿದ್ರೆ ಭಯ ಆಗ್ತೈತಿ ಹೋಗ್ಬೋದಾ ಇಲ್ವಾ ನಾವು ಒಳಗೆ ಅಂತ ಅಮ್ಮಮ್ಮ ಅಂದರೆ ನನ್ನ ಪ್ರಕಾರ 2 ಅವರ್ ವೆಯ್ಟ್ ಮಾಡಬೇಕಿಲ್ಲ ನೋಡಿ 2 ಅವರ್ ಆಗಲ್ಲ ಬೇರೆ ಇಲ್ಲ ಹೋಗ್ಬಿಡ ಇನ್ನು ಜಾಸ್ತಿ ಇಲ್ಲೇ ಕೊಟ್ಟೋಕೊಂಡು ಕೊಡ್ತಿರೋದು ಪಾರ್ಸಲ್ ಟೋಕನ್ ಏನು ನೋಡಿ ಮಚ್ಚ ಅಲ್ಲಿ ಪಾರ್ಸಲ್ ಅದು ನೋಡಿ ಜನ ಎಷ್ಟು ಚೆನ್ನಾಗಿದೆ ನೋಡಿ ಅಪ್ಪ 4 ಗಂಟೆ ಅಂತ ಅವ್ರ ಅಣ್ಣ ಟೆನ್ಷನ್ ನೋಡಿ ಟೆನ್ಷನ್ ಎಲ್ಲ ಟೆನ್ಷನ್ ಆಗುತ್ತೆ ಊಟ ಅದು ಇದೆಲ್ಲ ಪ್ರತಿಯೊಬ್ಬರಿಗೆ ಹೆಲ್ಪ್ ಮಾಡ್ತಾ ಹೆಲ್ಪಿಂಗ್ ನೇಚರ್ ತುಂಬ ಇಷ್ಟ ಫ್ರೆಂಡ್ನ ಪ್ರೀಸೋದು ತುಂಬ ಇಷ್ಟ ಸೈಲೆನ್ಸು ತುಂಬ ಇಷ್ಟ ಸರ್ ಏನು ಸೈಲೆನ್ಸ್ ತುಂಬ ಇಷ್ಟ ಅವ್ರು ಬಾಯಿ ಬಿಟ್ಟಿರೋದು ನೋಡಿಲ್ಲ ಅಷ್ಟೇ ನೀವು ಅಲ್ಲಿ ಜನ ಎಲ್ಲ ಟೆನ್ಷನಲ್ಲಿ ಊಟ ಸಿಕ್ಕಿಲ್ಲ ನಿಂತಿದ್ರೆ ಇವ್ರು ಸೈಡಲ್ಲಿ ಬಂದು ಸ್ವೀಟ್ ತಿನ್ಕೊಂಡು ನಿಂತವ್ರೆ ಊಟ ಮುಗಿದ್ಮೇಲೆ ತಿನ್ನತ್ಪ ಅದನ್ನ ಇಲ್ಲಿ ಉದ್ದ ಲೈನ್ ನಿಂತಿದ್ಯಲ್ಲ ನಾನು ಒಳಗೆ ಪಾರ್ಸಲ್ ತೊಗೊಳ್ಳೋಣ ಅಂತ ಹೋಗಿ ಆರ್ಡರ್ ಮಾಡೋಕ್ಕೆ ಹೋದೆ ಬಿಲ್ ಮಾಡಿದೆ ಆಮೇಲೆ ನಿತೀಶ್ ಅಲ್ಲಿ ಗುರ್ತಿಡಿದ್ರು ನಮ್ಮನ್ನ ಹೋಟ್ಲಲ್ಲಿ ಅವ್ರು ಬನ್ನಿ ಕೂತ್ಕೊಂಡ್ಬಿಡಿ ಅಂದರು ಡೈರೆಕ್ಟಾಗಿ ನಾವು ಸರಿ ಅಂತ ಇನ್ನೇನು ಹೋಗೋಕೆ ಹೋದ್ವಿ ಅಷ್ಟರಲ್ಲಿ ಫುಲ್ ಕಿಡಿಕ್ ಶುರು ಆಗೋಯ್ತು ದೊಡ್ಡ ಜಾಗ ಶುರು ಆಗೋಯ್ತು ನಿತೀಶ್ ಕುಮಾರ್ ಯಾವುದೋ ಅಂಕಲ್ಗೆ ಹೆಂಗೋ ನುಗ್ತೀಯ ನೀನು ಹಂಗೆ ಅಂತಲ್ಲ ಕೊಂಡಲ್ಲಿ ಈಗ ಪಾರ್ಸಲ್ ತೊಗೊಂಡು ಕಾರಲ್ಲಿ ಹೋಗ್ತೀನಿ ನಾನು ಅಂತ ವೆಯ್ಟ್ ಮಾಡ್ತಾಯಿದ್ವಿ ಎಷ್ಟು ಜನ ಕಾಯ್ತವ್ರು ನೋಡಿ ಎಷ್ಟು ಜನ ಸ್ಲಿಪ್ ಕೊಟ್ಬಿಟ್ಟು ಇಸ್ಕೋಬೇಕು ಕಾಯ್ತಾ ಇದ್ದೀವಿ ಬೇಕು ಅಂತೇಳಿ ಇಸ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಗೈಸ್ ನಮ್ಮ ಚಿನ್ನಿಗೆ ನಾನು ತೋರಿಸು ಲೈಫಲ್ಲಿ ಸಕ್ಸಸ್ಫುಲ್ ಆಗಲಿ ಅಂತೇಳಿ 11 ರೂಲ್ಸ್ ಆಫ್ ಲೈಫ್ ಕೊಟ್ಟಿದ್ದೀನಿ ನಾನು ಎಲ್ರಿಗೂ ಕೊಡ್ತೀನಿ ಬಟ್ ಯಾರು ಓದ್ತಾರಲ್ಲ ಗೊತ್ತಿಲ್ಲ ಬಟ್ ಇವನು ಕೊಟ್ಟಿದ್ದೀನಿ ಓದು ಲೈಫ್ ಚೇಂಜ್ ಆಗ್ಬಿಡುತ್ತೆ ಇವಾಗ ಹಾಕಿರೋ ಚೈನ್ ಮಾರ್ಕೊಡೋ ಥರ ಆಗ್ಬಿಡ್ತೀಯ ಗೈಸ್ ಈಗ ಮೈಸೂರಲ್ಲಿ ಒಂದು ಕಡೆ ನೆಲದ ಮೇಲೆ ಕೂತ್ಕೊಂಡು ಗ್ರಾಸ್ ಮೇಲೆ ಪಿಕ್ನಿಕ್ ತರ ತಿನ್ನೋ ತರ ಒಂದು ಜಾಗ ಹುಡುಕ್ತಾ ಇದೀವಿ ಅಲ್ಲೋಗಿ ತಿಂದ ಮೇಲೆ ಹೋಗೋದು ಒಳ್ಳೆ ಕಿರಿಕ್ ಆಯ್ತು ಮಾತ್ರ ಜನ ಎಲ್ಲ ನೋಡ್ಬಿಟ್ರು ನಿತೀಶ್ ಕಿರಿಕ್ನ ನನಗೊಂದು ಯಾರು ಗೊತ್ತಿಲ್ಲ ಅಂತ ನಿಂತ್ಕೊಂಡ್ಬಿಟ್ಟಿದೆ ಒಂದು ವಯಸ್ಸಿಲ್ಲ ಒಂದು ಅವನೇ ಸುಮ್ಮನೆ ಆಗೋದ ಮಾತಾಡ್ತಾನೆ ಇಲ್ವಲ್ಲ ಅಲ್ಲ ನಾನು ಪಕ್ಕದಲ್ಲೇ ನಿಂತಿದ್ದೆ ಇವನು ಯಾರು ಗೊತ್ತಿಲ್ಲ ನೋಡಿ ಜೈಲ್ ಅಂತೆ ಮೈಸೂರು ಜೈಲ್ ನಾನೇ ನೋಡಿರ್ಲಿಲ್ಲ ಜೈಲ್ ಟೂರ್ ಮಾಡ್ತೀಯಾ ಜೈಲ್ ಟೂರ್ ವ್ಲಾಗ್ ಮಾಡ್ತೀಯಾ ಹೋಗಿ ಊಟ ಮಾಡ್ಬೇಕು ಹಸುವಾಗ್ತಿದೆ ಗೈಸ್ ಸುತ್ತಿ ಫೈನಲಿ ಇಲ್ಲಿ ಬನ್ನಿ ಮಂಟಪ ಹತ್ರ ಒಂದು ಪಾರ್ಕ್ ಸಿಕ್ಕಿದೆ ಅಲ್ಲಿ ಬಂದಿದ್ದೀವಿ ಕೂತ್ಕೊಂಡು ತಿನ್ನೋಣ ಅಂತ ಬನ್ನಿ ಪಿಕ್ನಿಕ್ ಮಾಡೋಣ ಈ ಥರ ನಾವು ಯಾವತ್ತೂ ಕೂತ್ಕೊಂಡು ತಿಂದಿಲ್ಲ ತುಂಬ ವರ್ಷ ಆಗೋಗಿದೆ ಗೈಸ್ ಇಲ್ಲೇನು ಬೋರ್ಡ್ ಆ ಥರ ಹಾಕಿಲ್ಲ ಇಲ್ಲಿ ತಿನ್ನಂಗಿಲ್ಲ ಅಂತೆಲ್ಲ ಅದಕ್ಕೆ ತಿಂತಾ ಇದ್ದೀವಿ ಅದೇ ಪ್ಲೀಸ್ ದಯವಿಟ್ಟು ನೀವೇನಾದ್ರು ನಮ್ಮನ್ನ ಫಾಲೋ ಮಾಡಿದ್ರೆ ಪ್ಲೀಸ್ ಕ್ಲೀನಾಗಿ ನೋಡ್ಕೊಳ್ಳಿ ನೀಟಾಗಿ ನೋಡ್ಕೊಳ್ಳಿ ಗಲೀಜು ಮಾಡಬೇಡಿ ಯಾವುದೇ ಜಾಗ ನಾವು ಏನೇ ತಿಂದ್ರೂ ಕ್ಲೀನಾಗಿ ಎತ್ಕೊಂಡು ಹೋಗಿ ವಾಪಸ್ಸು ಡಸ್ಟ್ಬಿನ್ಗೆ ಹಾಕ್ತೀವಿ ನೋಡಿ ಡಸ್ಟ್ಬಿನ್ಗೆ ಹಾಕ್ತಾ ಇದ್ದೀವಿ ನಾವೇ ಫಸ್ಟ್ ಅಂದ್ಕೊಂಡ್ರೆ ನಮಗಿಂತ ಮುಂಚೆ ತುಂಬ ಜನ ಬಂದು ತಿಂದೋಗೋರಿ ನೀವು ಈ ಥರ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆಗೆ ಫ್ರೆಂಡ್ಸ್ ಜೊತೆಗೆ ಚೆನ್ನಾಗಿರುತ್ತೆ ಒಂಥರ ಬಟ್ ಪ್ಲೀಸ್ ಜಾಗನ ಕ್ಲೀನಾಗಿ ಇಟ್ಕೊಡಿ ಎಲ್ಲೆಲ್ಲ ಎತ್ಕೊಂಬ ಮುಂಚೆ ಎಲ್ಲೆಲ್ಲಿ ಬಿದ್ದೈತಲ್ಲ ಜಾಗ ಕ್ಲೀನ್ ಮಾಡೋಣ ಫೋನ್ ಬಿಟ್ಟು ಹೋಗ್ಬಿಟ್ಟವ್ರು ಎರಡು ಇಟ್ಕೊಳ್ಳಿ ನೀವೇ ನೋಡಿ ಗೈಸ್ ಊಟ ಮಾಡಿದ್ಮೇಲೆ ಇಬ್ಬರು ಕಾರ್ಡಿಯೋ ಮಾಡ್ತಿರೋದು ಅವ್ರು ಆ ತೀರಾ ಇವ್ರು ಈ ತೀರಾ ಅಲ್ಲಿಂದ 30 ಮೇಲೆ ಒಂದು ಬೀಡ ತೊಳಗೆ ಬಂದಿದ್ದೀವಿ ಗೊತ್ತಿಲ್ಲ ಓಕೆ ಸರ್ಪ್ರೈಸ್ ಅವ್ರ ಮನೆ ಮುಂದೆ ಬಂದಿದ್ದೀವಿ ಏನು ಮಾಡ್ತಿದ್ದಾರೆ ಅವ್ರ ಮನೆ ಸರ್ಪ್ರೈಸಲ್ಲಿ ಬಂದಿರೋದು ಅಣ್ಣ ಸರ್ಪ್ರೈಸ್
ಡಾನು ನೋಡಿ ಜೂಟ್ ಆಗುತ್ತೆ ದಯವಿಟ್ಟು ಹಾಯ್ ಡಾನು ಹಾಯ್ ಹಾಯ್ ಮಾತಾಡ್ತಾಳ ಮಾತಾಡೋ ಥರ ಆಗೋದಿಲ್ಲ ಡಾನು. ಅಯ್ಯಪ್ಪ ಟೈಮ್ ಹೆಂಗೆ ಹೋಗ್ತಿದೆ ಗೊತ್ತಾ ಗೈಸ್ ನಾವೆಲ್ಲ ಕಾಲು ತೊಳ್ಕೊಬೇಕಂತೆ ಬಿಕಾಸ್ ಒಳ್ಳೆ ಪಾಪು ಇದೆ, ಚಿಕ್ಕ ಪಾಪು ಇದೆ. ಇವನು ಸ್ನಾನ ಮಾಡ್ಕೋಬೇಕು, ಏನೋ ಬರ್ತಾನೆ ಇಲ್ಲ. ನೀರು ಬರ್ತಲ್ಲ, ಓ ಅಲ್ಲಿ ಬರ್ತಾ ಇದೆ, ಸ್ನಾನ ಮಾಡ್ಕೊಳ್ಳಿ. ಗೈಸ್ ಫೈನಲಿ ರೀಚ್ ಆಗಿದ್ದೀವಿ. ಪಾಪುನ ವಿಡಿಯೋಲಿ ತೋರ್ಸೋಕ್ಕಾಗಲ್ಲ ಬಿಕಾಸ್ ಇದು ಇನ್ನೂ 1 ಮಂತ್ ಪಾಪು, ಅದಕ್ಕೆ ಕ್ಯಾಮ್ರಾ ಎಕ್ಸ್ಪೋಜರ್ ಎಲ್ಲ ಮಾಡಬಾರ್ದು. ಡಾನು ತೋರಿಸ್ತೀನಿ ನೋಡಿ, ನೋಡಿ ಇಂಥದ್ದೆಲ್ಲ ಮಾಡ್ತಾನೆ. ವೇಲ್ ಹುಷಾರು, ಕಲರ್ ಹೋಗ್ಬಿಡುತ್ತೆ ವೇಲ್ದು. ಕೆಳ ಹಿಡಿಯೋ ಕಣ್ಣು ಹೊಡಿತಾ ಇದೆ, ಕಣ್ಣು ಹೊಡಿತು ಮಚ್ಚಾ. ಪಾಪಗೂ 2 years 3 years ನಂದು ನಮ್ಮ ಅಕ್ಕ ನಂದು ನಮ್ಮ ಅಕ್ಕ 2 years. ಏನು ಮಾಡ್ತಿದ್ಲು ಕಣ್ಣಲ್ಲಿ ಬ್ರೆಡ್ ಪೀಸ್ ಹಾಕ್ತಿದ್ದು. ಇವನಿಗೆ ಹಿಂಗೆ ಓಡ್ತಿದ್ನಲ್ವಾ, ಅವಳು ಗೊಂಬೆ ಥರ ಹಿಂಗೆ ಕಣ್ಣು ಯಾರು ಗೊಂಬೆ ಥರ ಕಣ್ಣುಗಳು ಕಣ ಕಣ್ಗಳು ಅಷ್ಟೇ ಗೊಂಬೆ ಥರದ ಅವನಿಗೆ ಹೇಳ್ಬೇಡಿ. ಬೊಂಬೆ ಥರ ಇದ್ದಂತೆ, ಬೊಂಬೆ ಥರ. ನಾನೊಂದು ಸಜೆಸ್ಟ್ ಮಾಡ್ಲಾ, ಏನು ಹೆಸರು ನಿತೀಶ್ ಅಂತ ಮಾತಾಡಕ್ ಹೋಗ್ಬಿಡಿ. ಹೆಸರು ಏನಿಡೋದು ಅಂತ ಯೋಚನೆ ಮಾಡ್ತಿದ್ದಾರೆ. ಸಜೆಷನ್ ಕೊಟ್ಟಿದ್ದೀನಿ, ಅದೊಂದು ಮಾತ್ರ ಇಡಬೇಡಿ ಅಂತ. ನೋಡಿ ಡಾನು ಚಾಕ್ಲೇಟ್ ತೋರಿಸಿರೋ ಬರ್ತಾರಂತೆ. ಫುಲ್ ಗ್ರೀಡ್ ತೋರಿಸ್ತಾ ಇದೀವಿ. ನಮ್ಗೆ ಕೊಡ್ಲ ನಿಮ್ಗೆ ಕೊಡ್ತಿದ್ದೆ ಮಾಡಿ ಬರುತ್ತೆ. ರೀಸೆಂಟ್ ಆಗಿ ಇವರಿಬ್ಬರದು ಒಂದು ವಾರ ಶುರು ಆಗಿದೆ. ಒಳ್ಳೆ ಕಾಂಬಿನೇಷನ್, ಬರೀ ಜಗಳ ಆಡ್ತಿರ್ತಾರೆ, ಏನಾದ್ರು ಒಂದು ಹೇಳ್ತಿರ್ತಾರೆ ಒಬ್ರಿಗೊಬ್ರು, ಟಾಂಟ್ ಮಾಡೋದು. ಮಲಯಾಳ ಭಾಷಾ ಅವರಪ್ಪ ಕಣೋ, ಎತ್ಕೊಂಡು ಹೋಗ್ಬಿಟ್ಟು ಬೀನು. ಬಿನು ಎಂಜಾಯ್ 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 ಬಿನು. ಡೈಲಿ 1 month ಹೆಚ್ಚು ಕಡಿಮೆ ಕರೆಕ್ಟಾಗಿದೆ. ಒಂದು 3 days ಬೇಗ ಬಂದನು ಅಷ್ಟೇ. ರಂಜಾನ್ ಮುಗಿಸ್ಕೊಂಡು ಮಾರನೇ ದಿವಸ ಬಂದನು. ಜಾಸ್ತಿನೇ ಬರೀ ಚಾಕ್ಲೇಟ್ಸ್ ಸೆಂಟು ಅಷ್ಟೇ ತಂದಾನ. ಏನಂತ ಬರೀ ಚಾಕ್ಲೇಟ್ ಸೆಂಟು. ಕವರ್ ಕೊಡಪ್ಪ. ಇರೋ ಪಾಪನ್ ಮತ್ತೆ ಈಸ್ಕೊಂಡು ನಾವು ಅಮ್ಮ ನೋಡಿ ಅದಕ್ಕೆ ರೋದನೆ ಕೊಡ್ತಾ ಇದ್ದಾರೆ. ಒಂಥರ ಡಿಫ್ರೆಂಟ್ ಫೀಲಿಂಗ್ ಅಲ್ಲ, ಎತ್ಕೊಂಡ್ರೆ ಜುಮ್ ಅಂತ ಮಚ್ಚ ಮೈಯೆಲ್ಲ. ನಿದ್ದೆ ಪಾಪ ನಿದ್ದೆ ಬಂದಿದೆ. ಸ್ವಲ್ಪ ದೂರ ಬಂದಿದೆ, ಸ್ವಲ್ಪ ದೂರ ಬಂದು ಪಾಪು ಇದೆಯಲ್ಲ ಅಲ್ಲಿ, ಈ ಕಡೆ ಒಂದು ಕೆಲಸ ಮಾಡು, ಅಲ್ಲಿ ಹೋಗ್ಬಿಡು ಆ ಕಡೆ. ನಿತಿ ಪಾಪು ಇದೆ, ಆ ಕಡೆ ಹೋಗ್ಬಿಡು. ಎಷ್ಟು ಬೈಕೊಂಡಿರುತ್ತೋ ನನ್ನ. ಯಾವ ಟೇಕ್ ಡಾನು. ಏನಪ್ಪ ಅಂತ ಹೇಳಲೇ ಇಲ್ಲ ನನಗೆ. ಟೇಕ್ ಮೋರ್. ಬಾಯ್ಸ್ ಕ್ರಿಕೆಟ್ ಆಡ್ತಾವ್ರೆ. ಬಾಕ್ಸಿಂಗ್ ರೆಡಿ ಆಗ್ತಾನಮ್ಮ ಮಗ. ಆಯ್ತಾಯ್ತು, ಓಕೆ ಓಕೆ ಅದಕ್ಕೆ ತೊಳಿ ಹೇಳ್ತಿದ್ದೀವಿ. ಡಂಬಲ್ಸ್ ಇದ್ದಷ್ಟು ಈಸಿ ಅಲ್ಲ ಅನಿಸ್ತಾ ಇದೆ. ಅಪ್ಪ ಕ್ರಿಕೆಟ್ ಆಡ್ತಾರೆ ಮಕ್ಳ ಜೊತೆ, ಹಿಂಗೆ ಜನ ನೋಡೋಕೆ ಒಂಥರ ಖುಷಿ ಆಗುತ್ತೆ. ನಮ್ಮ ಅಪ್ಪ ಅಮ್ಮ ಖುಷಿಯಾಗಿದ್ದರೆ ನೋಡೋಕ್ಕೆ ಒಂಥರ ಖುಷಿ. ಭಾಳ ಖುಷಿ ಅದು.
ಇಷ್ಟೇ ನಮಗೆ ಬೇಕಾಗಿರೋದು. ಯಾರು ವಯಸ್ಸು ಫೈನಲಿ ಅಲ್ಲಿಂದ ಹೊರಟ್ವಿ ಪಾಪುಗೆ ಬಾಯ್ ಹೇಳ್ಬಿಟ್ಟು ಬನ್ನಿ ಈಗ ಬ್ಯಾಕ್ ಟು ಬ್ಯಾಂಗ್ಳೂರ್ 2 ಅವರ್ ಬೇಕು, ಹೋಗೋಷ್ಟರಲ್ಲಿ ಸಾಕಾಗೋಗುತ್ತೆ ಗೈಸ್. ನಾವು ಫ್ಯೂಲ್ ಹಾಕ್ಸೋದೆ ಮರ್ತು ಬಿಟ್ಟಿದ್ದೀವಿ, ಫುಲ್ ಎಂಡಿಗೆ ಬಂದ್ಬಿಟ್ಟಿದೆ. ಎಂಡ್ ಅಂದರೆ ಎಂಡ್ ತೋರಿಸ್ತಾನಲ್ಲ ರೇಂಜ್ ಎಷ್ಟೋಗುತ್ತೆ ಅಂತ. ಭಯ ನೋಡಿ ಇವ್ರ ಮಕ್ಕದಲ್ಲಿ ಭಯ. ಇಲ್ಲಿ ಇರುತ್ತಲ್ಲ ಪೆಟ್ರೋಲ್ ಬ್ಯಾಂಕು, ತಳ್ಬೇಕು ಇವಾಗ ರಿಯಾನ್ ಅವ್ರೆ, ಅಲ್ವಾ ತಳ್ಬೇಕು ಇಬ್ರು. ತಳ್ಳಣ್ಣ ಆಯ್ತಾ? ಆಯ್ತು. ಇದಾರಲ್ಲ ಇಷ್ಟು ಜನ ಮಕ್ಳು ಇದಾರೆ, ನಾವಲ್ಲ ನೀವು ತಳ್ಬೇಕು. ಇಷ್ಟು ಜನ ಸ್ಟೀಲ್ ಬಾಡಿಗಳು ಇಟ್ಕೊಂಡು ನಾನ್ ತಳ್ಬೇಕಾ? ನೀವೇ ಬಾಡಿಗಳು ಸಂಜೆ ನಿತಿ ನಿಲ್ಸೋ ತಳ್ಳೋಣ, ತಳ್ಳಿ ಫ್ಯೂಲ್ ಇಳ್ಸೋಣ. ಇಲ್ವೇ ಇಲ್ಲ ಡೀಸೆಲ್. ಮುಂದೆ ಅಂಗಡಿ ಇದು ಸ್ಟೇಷನ್ ಇಲ್ಲ. ಅಲ್ಲಿ ಹೋದಾಗ್ಲೇ ತೋರಿಸ್ತು. ನಾನು ಅವಾಗಲೇ ಅನ್ಕೊಂಡೆ ರೌಂಡ್ ಹೋದ್ರಲ್ಲ ನಾನೇನೋ ಹಾಕ್ಸ್ಕೊಂಡ್ ಬರ್ತೀರ ಅಂತ ಅನ್ಕೊಂಡೆ. ಆಮೇಲೆ ಗಾಡಿ ಹತ್ತದಾಗ್ಲೂ ತೋರಿಸಿಲ್ಲಲ್ಲ, ನಾನು ಹೊಡ್ತಿಲ್ಲ ಗಾಡಿ. ಅಲ್ವಾ ಅದು ಬರ್ಬೇಕಿತ್ತಲ್ಲ, ತೋರಿಸುತ್ತೆ ಅದು ಇಲ್ಲ ಅಂದ್ರೆ. ಅವಾಗ್ಲೇ ತೋರಿಸ್ತಮ್ಮ ಹೇಳ್ತಾ ಅವಾಗ್ಲೇ. ಇಲ್ಲಿ ಎಷ್ಟು ಕಿಲೋಮೀಟರ್ ದೂರ ಇದೆ? ಶ್ರೀಕೋಟ್ ಇಲ್ಲೆಲ್ಲೂ ತೋರಿಸ್ತಾನೆ ಇಲ್ಲ ಪೆಟ್ರೋಲ್ ಬಂಕ್. ನನ್ನ ಪ್ರಕಾರ ಈಗ ರಿಸರ್ವ್ ಅಲ್ಲೇ ಓಡ್ತಾ ಇರೋದು. ರಿಸರ್ವ್ ಅಲ್ಲೇ ಓಡ್ತಾ ಇರೋದು ಇಲ್ಲಿವರೆಗೂ, ರಿಸರ್ವ್ ಅಲ್ಲೇ ಓಡಿದೆ. ಮುಗೀತು ಗೈಸ್, ಈಗ ಇಟ್ಕೊಂಡು ತಳ್ಬೇಕು. ಇಲ್ಲಾಂದ್ರೆ ಗಾಡಿ ಇಲ್ಲ ಡ್ರಾಪ್ ಹಾಕ್ಸ್ಕೊಂಡು ಏನೋ ಮಾಡ್ಬೇಕು ಸರ್ಕಾರ. ಡೀಸೆಲ್ ಅಂತ ತರಕಾಗತ್ತೆ? ನೋಡೋಣ ಬಾಟ್ಲಲ್ಲಿ ಡೀಸೆಲ್ ಬಾಟ್ಲ್ ತರದ ಕ್ಯಾನಲ್ 20 ಲೀಟರ್ ಕ್ಯಾನ್ ತಗೋಬೇಕು, ನೀರು ಕುಡಿಯೋದು. ಟಿಂಗ್ 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 ಅಂತ ಎಷ್ಟು ಜಾಮ್ ಇದೆ ನೋಡಿ, ಎಷ್ಟು ಜಾಮ್. ಫುಲ್ ಬ್ರಿಡ್ಜ್ ಫುಲ್ಲು ಜಾಮ್. ಹೆಂಗೆ ಹೋಗೋದು ಗೊತ್ತಿಲ್ಲ. ಈಗ ನಮ್ದು ಫ್ಯೂಲ್ ಬೇರೆ ಖಾಲಿ ಆಗ್ತಿದೆ. ವೇಸ್ ಇಲ್ಲಿ ಆಕ್ಸಿಡೆಂಟ್ ಆಗೋಗಿದೆ, ಅದಕ್ಕೆ ಫುಲ್ ಜಾಮ್ ಆಗಿರೋದು ನೋಡಿ. ಕ್ರೇನ್ ಎಲ್ಲ ಬಂದಿಗೆ ಎತ್ತವ್ರೆ ಗಾಡಿನ. ಎಲ್ಲೋ ಪಲ್ಟಿ ಹೊಡೆದಿದೆ ಗಾಡಿ. ಇಲ್ಲೇ ಅಣ್ಣ ಆಗಿರೋದು ಅನ್ಸುತ್ತಲ್ಲ, ಇಲ್ಲೆಲ್ಲ ಆಗಿರೋದು. ನೋಡಿ ಇಲ್ಲೇ ಆಗಿರೋದು. ಈಗ ನಾವಿಲ್ಲಿ ಹೈವೇ ಪೆಟ್ರೋಲ್ ಬೇಸ್ ಇವ್ರ ಹತ್ರ ಈಗ ಬಂದು ನಾವು ಇಲ್ಲಿ ಕೇಳ್ತಾ ಇದ್ದೀವಿ. ಇಲ್ಲಿ ಹೈವೇಲಿ ಹೆಲ್ಪ್ ಮಾಡ್ತಾರೆ ಫ್ಯೂಲ್ ಇಲ್ಲ ಅಂದರೆ, ಅದಕ್ಕೆ ನಿಂತ್ಕೊಂಡು ಡೀಸೆಲ್ ಕೇಳ್ತಾ ಇದ್ದೀವಿ. 10 ಕಿಲೋಮೀಟರ್ ಅಣ್ಣ, 10 ಕಿಲೋಮೀಟರ್ ಅಂತ. ಇಲ್ಲಿಂದ 10 ಕಿಲೋಮೀಟ್ರ್ ಹೋದ್ರೆ ಸ್ಟ್ರೈಟು ಬಂಕ್ ಇದೆ ಅಂತ ಹೇಳ್ತಿದ್ದಾರೆ ಫ್ರೆಂಡ್ ಒಬ್ರು. ಹೌದಾ ಅಣ್ಣ? ಅಣ್ಣ ಅವ್ರು ಹಿಂದೆನೇ ಬರ್ತಾರಂತೆ, ನೋಡು ಗಾಡಿ ನಿಂತರೆ ಹೆಲ್ಪ್ ಮಾಡ್ತಾರಂತೆ ಟೋ ಮಾಡೋಕ್ಕೆ. ಬಾ 10 ಕಿಲೋಮೀಟ್ರ್ ಮುಂದೆ ಅಂತೆ. ಕೇಳ್ತಲ್ಲ ಡೀಸೆಲ್ ಇದೆಯಾ ಒಂದಕ್ಕೊಂದು ಗುದ್ದಿರೋದ ಹೆಂಗೆ? ಇಲ್ಲ, ಆ ಕಡೆಯಿಂದ ಬಂದು ಅಲ್ಲಿಂದ ಇದು ಮಾಡಿರೋದು 3 ಪಲ್ಟಿ ಆಪೋಸಿಟ್ ಗಾಡಿಗೆ ಹೊಡೆದಿದ್ದು. ತುಂಬ ಕೆಟ್ಟ ಆಕ್ಸಿಡೆಂಟ್ ಆಗಿದೆ ಇವಾಗ. ಬೇಸ್ ನಮ್ಗೆ ಡೀಸೆಲ್ ಅಂತೂ ಸಿಗಲಿಲ್ಲ. ಬಟ್ ಒಬ್ಬರು ಫ್ರೆಂಡ್ ಇಲ್ಲಿ ನಮಗೆ ಸಿಗಿರಲ್ಲ, ಒಬ್ಬರು ಸಬ್ಸ್ಕ್ರೈಬರ್ ಅವರು. ಸೊ ಅವರು ನಂಗೆ ಟೋ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಿಂತೋದ್ರೆ ಗಾಡಿ ಇಲ್ಲಿಂದ 10 ಕಿಲೋಮೀಟ್ರ್ ದೂರ ಹೋಗ್ಬೇಕಂತ ಫ್ಯೂಲ್ಗೆ. ನೋಡೋಣ, ನನ್ನ ಪ್ರಕಾರ ನಿಲ್ಲಲ್ಲ, ನಿಂತರೆ ಟೋ ಮಾಡ್ತಾರೆ ಪಾಪ. ಗೈಸ್ ಏನೂ ಪ್ರಾಬ್ಲಮ್ ಇಲ್ಲದೆ ಫೈನಲಿ ರೀಚ್ ಆಗಿ ಫ್ಯೂಲ್ ಹಾಕ್ಸ್ಕೊತಾ ಇದ್ದೀವಿ. ಎಷ್ಟೋ ಟ್ರಿಪ್ ಹೋಗಿದ್ದೀವಿ ಅಣ್ಣ, ಆದರೆ ಯಾವತ್ತೂ ಪ್ರಾಬ್ಲಮ್ ಆಗಿಲ್ಲ. ಯಾರೋ ಒಂದು ವ್ಯಕ್ತಿ ಬಂದರೆ ಅಮಾವಾಸ್ಯೆ, ಅವ್ನು ಹುಟ್ಟಿದ ಅಮಾವಾಸ್ಯೆ ದಿನ ಅಂತೆ, ಅವ್ರ ಅಮ್ಮನೇ ಹೇಳಿದ್ರು. ಫಸ್ಟ್ ಇಯರ್ ಆನಿವರ್ಸರಿಗೆ ಒಂದು ಕೊಡಿಸಿದ್ದೆ. 25,000 ಅಂತ ರೇಷ್ಮೆ ಸೀರೆ. ಹೌದು, ಪ್ಯೂರ್ 18,000 ರೂಪಾಯಿ ಆಗಿತ್ತು. ಅದು ನಿನಗೆ ಹೇಳ್ತಲ್ಲ ಅಣ್ಣ, ಅದು ಹೇಳೋರ್ಗೆ ಹೇಳ್ತಾರೆ. 3 ಸರಿ ಹೇಳಿದ್ದಾರೆ ಅದನ್ನೇ, 3 ಸರಿ ಹೇಳಿ. ನಿಜವಾಗ್ಲೂ ಕೇಳಿಸ್ಕೊಬೇಕು. ಅದಿನ ರೇಟೇ ಇದೆಯಲ್ಲಪ್ಪ, ಹೇಳಪ್ಪ. ಮೈಸೂರು ಸಿಲ್ಕ್. ಹೌದಾ? ಅದೇ ಡೂಪ್ಲಿಕೇಟ್ ಇದೆ, ಒರಿಜಿನಲ್ ಇದೆ. ನೀನ್ ಮೈಸೂರಲ್ಲಿ ಹೋಗಿ ಮೈಸೂರು ಸಿಲ್ಕ್ ತಗೋಬೇಕು ಅಂತ ನನ್ಗೆ ಹೇಳಪ್ಪ, ನಾನು ಹೌದಾ? ಹೇಳಿಸ್ತೀನಿ. ನಾನು ಯಾರಿಗೆ ಮೈಸೂರು ಸಿಲ್ಕ್ ತಗೊಳ್ಳೋಣ? ಅದಲ್ಲಿ ಪಿಂಕ್ ತಗೋಬೇಕು. ಕಲರು ಹೇಳ್ತಾವ್ರ ನೋಡು అంటే ನೋಡು, ಅದೇನ ತಲೆ ನಿಮಗೆ ಕಲರ್ ಇಷ್ಟ. ಓಕೆ, ಕಲರ್ ತಕ್ಕ ಪಿಂಕ್ ತಗೋಬೇಕು. ಪಿಂಕ್ ತಗೋಬೇಕು, ಬಿಟ್ರೆ ಇಂಕ್ ಬ್ಲೂ ತಗೋಬೇಕು, ಸಕ್ಕದಾಗಿರುತ್ತೆ. ಇಂಕ್ ಬ್ಲೂ. ಪ್ರಶಾಂತ್, ನೀನು ಮೈಸೂರಿಗೆ ಹೋದ್ರೆ ಅಪ್ಪಿ ನಾನು ಕಾಸಿದಾಗ ಹೇಳ್ತೀನಿ, ಅವತ್ತು ತಗೊಂಡ್ ಬಾ ಆಯ್ತಾ? ಸೀಟ್ ಬೆಲ್ಟ್ನ ಕತ್ಕೊಂಡು ಯಾಕೆ ಮಚ್ಚಾ? ಗೈಸ್ ಓಡಿಸಿ ಸಾಕಾಗಿ, ಆಮೇಲೆ ಕಾರಲ್ಲಿ ಕೂತು ಸಾಕಾಗಿ ಈಗ ಫೈನಲ್ ತಿನ್ನೋಣ ಅಂತ ಹೇಳಿದ್ದೀವಿ. ಬನ್ನಿ ಈಗ ತಿನ್ನೋಣ. ನೋಡಿ ರಸಮಲೈ ತಿಂತ ನಮ್ಮ ಬಾಯ್. ಫುಲ್ ಚಿಡ್ಡೆ, ನಮ್ಗೆ ಫುಲ್ ಚಿಡ್ಡೆ. ತೊಗೊಳ್ಳಿ, ಇಟ್ಕೊಳ್ಳೋ. ಪಾನಿಪೂರಿ ತಿಂತೇನೈತಿ? ನನ್ನ ಫೇವ್ರೇಟ್ ಶೇವ್ ಪೂರಿನೂ ಬಂತು.
ಗೈಸ್ ಪಾನಿಪುರಿ ಎಲ್ಲ ತಿಂದಿದ್ದಾಯ್ತು, ಈಗ ವಾಪಸ್ ಹೋಗ್ತಾ ಇದೀವಿ, ಬನ್ನಿ ಹೋಗೋಣ. 5 ರೂಪಾಯಿ ಕೊಡಿ, 10 ಪೈಸೆ ಕೊಡಿ, ಒಂದ್ಸ ಗೊತ್ತಾಗಿ ಓಡ್ಸ್ ಹೊಡ್ದಿದ್ರು ಟಿವಿ ತಂದ್ರೆ ಹಿಂಗೆಲ್ಲ ಮಾಡ್ತೀನಿ ನೀನು ಅಂತ ಹೇಳ್ಬಿಟ್ಟು. ನಾವೆಲ್ಲ ಕುತ್ಕೊಂಡ್ಬಿಡ್ತಾ ಇದ್ವಿ, ಬೇರೆಯವ್ರಿಗೆಲ್ಲ ನಮ್ಮ ಅಮ್ಮ ಹೆವಿ ಶೂಟ್ ಮಾಡ್ತಾವ್ರೆ, ತಲೆ ಕೆಡ್ಸ್ಕೊಬೇಡ. ಏನು ಅಂದಿದ್ದಾನ ನಿತಿ ನೀನು ಹೇಳ್ದ ಅದನ್ನ ಹೇಳ್ದ ನಮ್ಮ ಅಮ್ಮಂಗೆ. ನೀ ಅಮ್ಮ ಎಷ್ಟು ಶೂಟ್ ಮಾಡ್ತಾವ್ರೆ ಆಗಿಂದ ನಿಲ್ಸಕ್ಕೆ ಹೇಳೋ. ಏನು ಹೇಳಿಲ್ಲ ಅವನು. ಇಲ್ಲ ಕಣ ನಿತಿ, ನಾನು ನೋಡಿದೆ. ನಿಜವಾಗ್ಲೂ ಹೇಳ್ದ ಅವನು. ನೀನ್ ನೀ ಅಮ್ಮ ಎಷ್ಟು ಮಾತಾಡ್ತಾರೆ ನಿಲ್ಸಕ್ಕೆ ಹೇಳೋ ಸಾಕು. ಹೇಳಿದ್ದು. ಯಾರು ನಾನಾ? ಸಂಜಯ್ ನಿತಿ ನಿಜ ಹೇಳೋ ನಿತಿ. ಗೈಸ್ ಫುಲ್ ಎಕ್ಸಾಸ್ಟ್ ಆಗ್ಬಿಟ್ವಿ, ಬರೋ ಅಷ್ಟಲ್ಲಿ ಸಾಕಾಗೋಯ್ತು. ನಾನು ಕಾರ್ ಓಡಿಸಿಲ್ಲ, ಸುಮ್ಮನೆ ಕೂತಿದ್ದೆ, ಆದರೂ ಎಕ್ಸಾಸ್ಟ್ ಆಗೋದು. ಅಪ್ಪ ರಮೇಶ್ ಅಣ್ಣ ಪ್ರೋಟೀನ್. ನಮ್ಮಪ್ಪ ಅಲ್ಲಾಡ್ಸಕ್ಕಾಗುತ್ತೆ ನಲ್ಲ, ನನ್ನಂತ 4 ಜನ ಬರೋದು ನಿಂತಾರ ಗೋಫರ್ ಬಾಯ್ ಗಾಯ್ಸ್, ಬಾಯ್ ಬಾಯ್ ಮಚ್ಚ, ಸಿ ಯು. ಹುಷಾರು, ಬಾಯ್ ಅಣ್ಣ, ಸಿ ಯು. ಹುಷಾರು, ಸಿಗೋಣ. ಹುಷಾರು, ಎಲ್ಲ ಮಲ್ಕೊಳ್ಳಿ, ರೆಸ್ಟ್ ಮಾಡಿ, ಟಯರ್ಡ್ ಆಗಿಬಿಟ್ಟಿದ್ದೀರಾ. ಕಾರ್ ನಾನು ಓಡಿಸಿ ನಂಗೆ ಸಾಕಾಗೋಯ್ತು ಗೈಸ್ ಇವತ್ತಪ್ಪ. ರೆಸ್ಪಾಂಡ್ ಮಾಡೋದು ಎಲ್ಲ ಸುಸ್ತಾಗ್ಬಿಟ್ಟವ್ರು. ರಾಣಿ ಮರಿ ಗರಿಗಳ ಭಾನುವಾರ ಇತ್ತು, ಅದೊಂದು खत्म, बाय बाय, टाटा, गुड बाय, गया.